97, 98, 97. ಸೊ ನೀವು ಸಿನಿಮಾ ಕಡಿಮೆ ಮಾಡಿಬಿಟ್ಟು ಹೈಕಮಾಂಡ್ ಒನ್ ಮ್ಯಾನ್ ಆರ್ಮಿ ಮಾಡಿಬಿಟ್ಟೆ. 98, 99 ಸಿನಿಮಾ ಇಲ್ಲ, ಏನೋ ಸಿನಿಮಾ. ಬೆಳಿಗ್ಗೆ ತಿಂಡಿ ತಿನ್ನು, ಮಧ್ಯಾಹ್ನ ಊಟ ಮಾಡು, ಮಲ್ಕೋ, ಸಾಯಂಕಾಲ ಕ್ರಿಕೆಟ್ ಆಡು, ಈ ಥರ. ನನ್ನ ವೈಫ್ ಆದ್ರೆ ಕೆಲ್ಸಕ್ಕೆ ಸೇರಿಕೊಟ್ರಿ ನಾನು. ಮೋಸ್ಟ್ಲಿ ಇಷ್ಟೇ ನಿಮ್ಮದು ಕೋಟ. ಯಾವುದಾದ್ರು ಜಾಬ್ ಮಾಡಿ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ ಅಂತ. ತುಂಬಿದ ಮನೆಯಲ್ಲಿ ದಾದಂದು ನಿಮ್ಮ ಭೇಟಿ ಇದೆ ಸರ್. ಹಾಂ, ಅವಾಗ ಅವ್ರು ತುಂಬ ಮೂಡಿ. ಸೆಲೆಕ್ಟೆಡ್ ಮಾತ್ರ ಅವ್ರು ಹೌದು, ತುಂಬ ಮೂಡಿ, ತುಂಬ ಮೂಡಿ. ಯಜಮಾನ ಸೆಟ್ಟಲ್ಲಿ ಫ್ರಮ್ ದಿ ಡೇ ಒನ್ನಿಂದ ಅಂಟಿಲ್ ಲಾಸ್ಟ್ವರೆಗೂ ಅವ್ರು ನನ್ನನ್ನು ಹೆಂಗೆ ತೊಗೊಂಡ್ಬಿಟ್ರು ಮನಸ್ಸಿಗೆ ಅಂದರೆ ಗೊತ್ತೇ ಇಲ್ಲ. ಇಷ್ಟೇ ಗ್ಯಾಪ್ ಇದ್ದವರು ಎವ್ರಿ ಡೇ ಸೆಕೆಂಡ್ ಬೈ ಸೆಕೆಂಡ್ ಇಂಟರ್ನಲ್ ಟ್ರಾವೆಲ್ ಆಗೋದು. ಪರ್ಸ್ನಲ್ ಎಲ್ಲ ಹೇಳೋರು. ಅವ್ರ ಜೊತೆ ಇದ್ದರೆ ನೀವು ಯಾರೂ ಇಲ್ಲ ಅಂತ ಗೊತ್ತಾಗ್ಬಿಟ್ಟು ಅದು ನಂದು ಜಾಗ ಅಂತ ಗೊತ್ತಾಗ್ಬಿಟ್ರೆ ನೀವು ಹೆಡ್ಡೇಕ್ ಮಾತ್ರೆ ತೊಗೊಳ್ಕೊಳ್ಳಿ, ಅಷ್ಟು ನಗ್ಸೋದು. ಎಲ್ಲರ ಕಣ್ಣಲ್ಲಿ ನೀರು ಹೋಗ್ಬಿಟ್ಟು ಮಾತ್ರೆ ತಲೆನೋವು ಮಾತ್ರೆ ತೊಗೊಂಡ್ರೇ ಕಮ್ಮಿ ಆಗೋದು, ಅಷ್ಟು ನಗ್ಸೋದು. ಅಂಥ ಒಂದು ಹ್ಯೂಮರ್ ಸೆನ್ಸು ಅಸಾಧ್ಯ, ಹಾರಿಬಲ್. ನೂರೊಂದು ನೆನಪು. ಜೀವನ ಚೈತ್ರ ಅಣ್ಣವ್ರ ಮಗ, ತುಂಬಿದ ಮನೆ ವಿಷ್ಣು ಸರ್ ಮಗ, ದಾದನ್ ಮಗ. ಸರ್ 3 ಕಟೌಟು ಗಾಂಧಿನಗರದಲ್ಲಿ. ವಿಷ್ಣು ಸರ್, ಶಶಿಕುಮಾರ್, ಅಭಿಜಿತ್. ಬಸ್ ಸ್ಟ್ಯಾಂಡಲ್ಲಿ ಮಲಗ್ತಿದ್ದು, ರೈಲ್ವೆ ಸ್ಟೇಷನ್ ಮಲಗ್ತಿದ್ದು ಒಂದು ಕಟೌಟ್ ಬಿತ್ತು. ನನಗೆ ಖುಷಿ ಅದು ನೋಡಿ. ಬಂಡ್ರು ಏನೇ ಭಗವಂತ ನಮಗೆ ಎಂತ ಥ್ಯಾಂಕ್ಸ್ ಅಪ್ಪ ಅಂತ ಹೇಳಿದ್ರು ಅಂತಾನೆ ನಮ್ಮ ಮನಸ್ಸಲ್ಲಿ. ತುಂಬಿದ ಮನೆಯಲ್ಲಿ ದಾದಂದು ನಿಮ್ಮ ಭೇಟಿ ಇದೆ ಸರ್. ಹಾಂ, ಅವಾಗ ಅವ್ರು ತುಂಬ ಮೂಡಿ. ಹೌದು, ಸೆಲೆಕ್ಟೆಡ್ ಮಾತ್ರ ಅವ್ರು ಹೌದು, ತುಂಬ ಮೂಡಿ, ತುಂಬ ಮೂಡಿ. ಇಷ್ಟ ಅಂದರೆ ಆ ಸಿನಿಮಾದಲ್ಲಿ ಟೋಟಲಾಗಿ ನಾವು ಹೆಚ್ಚು ಮಾತಾಡಿಲ್ಲ. ನಮಸ್ಕಾರ ಸರ್ ಅನ್ನೋರು ಇಷ್ಟೇ. ಅದು ನಮ್ಗೆ ಅಕ್ಷರ ಸಾಕು ನನ್ನ ಪಾಡಿ. ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ಮಾನಿಟ್ರ್ ಮಾಡ್ಬೇಕು ಸರ್, ಮಾನಿಟ್ರ್ ಮಾಡಿ ಅನ್ನೋರು. ಸರಿ ಸರ್, ಓಕೆ. ನಮಗೆ ಭಾಳ ಕಷ್ಟ ಈಗ ಹೆಂಗಪ್ಪ ಅವ್ರ ಹತ್ರ. ಆಮೇಲೆ ಭಾಳ ನೀಟಾಗಿ ಒಳಗೆ ರೆಡಿ ಆಗ್ಬಿಡೋರು, ಒಳಗೆ ಪ್ರಿಪೇರ್ ಆಗ್ಬಿಡೋರು. ಮಾನಿಟ್ರು ಪಕ್ಕ ಟೇಕ್ ಥರ ಮಾಡೋರು. ಏನಪ್ಪ ಇದು, ಇವರು ಜೊತೆ ಹೇಗಪ್ಪ ತುಂಬ ರಿಸರ್ವ್ ಆಗಿದ್ದಾರಲ್ಲ ಅಂತ. ಹಾಗೆ ಕಷ್ಟಪಟ್ಟು ಆ ಶೆಡ್ಯೂಲ್ ಮುಗಿಸ್ಕೊಂಡ್ವಿ. ಸಿನಿಮಾ ದೊಡ್ಡ ಹಿಟ್ ಆಯಿತು, ಎಲ್ಲ ಆಯಿತು ಸರ್. ಅಷ್ಟೇ. ನಮ್ಮ ಮತ್ತೆ ಅವ್ರ ಮನೆಗೆ ಹೋಗೋದಾಗಲಿ ಅವೆಲ್ಲ ಏನಿಲ್ಲ. ಎಲ್ಲರೂ ಫಂಕ್ಷನ್ ಸಿಕ್ಕಾಗ ಹೋಗ್ಬಿಟ್ಟು ನಮ್ಗೆ ಹೋಗ್ಬಿಟ್ಟು ಹತ್ರ ಹೋಗಿ ಸರ್ ನಮಸ್ಕಾರ ಅಷ್ಟೇ. ಕಣ್ಣಲ್ಲಿ ಅಷ್ಟೇ ನಮಸ್ಕಾರ ಅನ್ನೋರು ಹೋಗ್ಬಿಡು. ಮತ್ತೆ ಆಮೇಲೆ ನೋ ಡಿಸ್ಕಷನ್, ಹೇಗಿದ್ದೀರಾ, ಯಾವ ಪಿಕ್ಚರ್ ಮಾಡ್ತಾ ಇದ್ದೀರಿ, ಇವೆಲ್ಲ ಏನಿಲ್ಲ. ನಥಿಂಗ್. ಇದಕ್ಕೆ ಮುಂಚೆ ಹೇಳ್ತೀನಿ, ರಶ್ಮಿ ಶೂಟಿಂಗ್ ನಡೀತಾ ಇತ್ತು. ಅವರು ಪ್ರಸಾದ್ ಡಬ್ಬಿಂಗಲ್ಲಿ ಡಬ್ಬಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ರು. ಅವರೇ ಡ್ರೈವಿಂಗು, ಡ್ರೈವ್ ಮಾಡ್ತೀವಿ. ಬಂದು ನಿಂತ್ಕೊಂಡು ನಮಗೆ ಸಾಂಗ್ ತೆಗಿತಾ ಇದ್ದೀನಿ, ಪ್ರೀತಿ ಕಾವ್ಯ ಮೀಟಿಂಗ್ ಸಾಂಗ್ ತೆಗಿತಾ ಇದ್ದೀವಿ ಕಂಟ್ರಿ ಹೋದಲ್ಲಿ. ಸರ್ ನಮಸ್ತೆ ಸರ್, ಮಾಡಿ ಅಂದರು. ಶ್ರುತಿ ಬಂದು ಅವ್ರ ಕ್ಯಾಮ್ರಾದಲ್ಲೇ ಅವ್ರು ನೋಡಿ ಅವರು ಸ್ಟಿಲ್ ತೊಗೊಂಡು, ಶ್ರುತಿ ಡೂಯಿಂಗ್ ಗುಡ್, ಅಭಿಜಿತ್ ಡೂಯಿಂಗ್ ಗುಡ್, ಬರಲಾ ಅಂತ ಹೇಳಿ ಹೋಯ್ತು. ಇಷ್ಟೇ ಮಾತು. ಅದು ತುಂಬಿದ ಮನೆ ಹೆಚ್ಚಿಗೆ ಡಿಸ್ಕಷನ್ ಇಲ್ಲ, ಅಷ್ಟೇ. ಹಲೋ ಊಟ ಟೈಮಲ್ಲಿ ನಮ್ಮ ಪಾಡಿ ನಾವು, ಅವ್ರ ಪಾಡಿಗೆ ಊಟ, ಇಷ್ಟೇ. ಇದಾದಮೇಲೆ ಯಜಮಾನ ಅಂತ ಒಂದು ಸಿನಿಮಾ. ನನಗೆ 2 ವರ್ಷ ಗ್ಯಾಪ್. 97, 98, 97. ಸೊ ನೀವು ಸಿನಿಮಾ ಕಡಿಮೆ ಮಾಡಿಬಿಟ್ಟು ಹೈಕಮಾಂಡ್ ಒನ್ ಮ್ಯಾನ್ ಆರ್ಮಿ ಮಾಡಿಬಿಟ್ಟೆ. 98, 99 ಸಿನಿಮಾ ಇಲ್ಲ, ಏನೋ ಸಿನಿಮಾ. ಬೆಳಿಗ್ಗೆ ತಿಂಡಿ ತಿನ್ನು, ಮಧ್ಯಾಹ್ನ ಊಟ ಮಾಡು, ಮಲ್ಕೋ, ಸಾಯಂಕಾಲ ಕ್ರಿಕೆಟ್ ಆಡು, ಈ ಥರ. ನನ್ನ ವೈಫ್ ಆದ್ರೆ ಕೆಲ್ಸಕ್ಕೆ ಸೇರಿಕೊಟ್ರಿ ನಾನು. ಮೋಸ್ಟ್ಲಿ ಇಷ್ಟೇ ನಿಮ್ಮದು ಕೋಟ. ಯಾವುದಾದ್ರು ಜಾಬ್ ಮಾಡಿ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ ಅಂತ. ಇಲ್ಲಿ ನೋಡೋಣ ತಾಳಮ್ಮ, ಇನ್ನು ನೋಡೋಣ ಲೆಕ್ಕ ಚೆಕ್ ಮಾಡೋಣ ಅಂತ. ಇಂಥ ಟೈಮಲ್ಲಿ ನಾನು ಗಂಧದ ಗೊಂಬೆ ಅಂತ ಮುಹೂರ್ತ ಕಂಠೀರವದಲ್ಲಿ, ಅದು ಕಮಲ್ ಹಾಸನ್ ಮಾಡಿದ್ದು ತಮಿಳಲ್ಲಿ. ಆ ಪಾತ್ರ ನಾನು. ಅದೇ ತಮಿಳ್ ಹೆಸರೇನೋ ಇದೆ, ಭಾಳ ಒಳ್ಳೆ ಸಿನಿಮಾ. ನ್ಯಾಷನಲ್ ಅವಾರ್ಡ್ ಬಂತ ಸಿನಿಮಾಕ್ಕೆ, ಗಂಧದ ಗೊಂಬೆ. ಅದು ಸಿನಿಮಾ ಮುಹೂರ್ತ. ರೆಹಮಾನ್ ಅಲ್ಲಿಗೆ ಗೆಸ್ಟ್ ಬಂದರು. ಎಲ್ಲ ಆದಮೇಲೆ ಬಾರಪ್ಪ, ಅವ್ರು ನಮ್ಮ ದುರ್ದವರು. ನಾನು ಅವ್ರನ್ನ ಬಿಗಿನಿಂದ ನೋಡಿ ನಾನು, ಏನು ಸರ್ ಚೆನ್ನಾಗಿದ್ದಾರೆ, ನೀನು ನಾಳೆ ಒಂಚೂರು ಬ್ರಾಡ್ವೇಗೆ ಬರ್ತೀಯಾ? ಯಾಕೆ ಸರ್ ಬರ್ತೀಯಾ ಹೇಳು. ಬರ್ತೀನಿ ಸರ್, ಏನು ವಿಷಯ ನೀನು ನಾಳೆ ಮತ್ತೆ ತಪ್ಪದೆ ಬಾ. ಹೋದರೆ ಅಲ್ಲಿ ಪಿ ಶೇಷಾದ್ರಿ ಆ್ಯಂಡ್ ರಾಧಾ ಭಾರತಿ ಡೈರೆಕ್ಟ್ರು. ನಾನು ಹೇಳಿದ್ದಲ್ಲ, ಅವರು ರಾಧಾ ಭಾರತಿಗೆ ತಮಿಳ್ನವರು. ನಾನು ಹೇಳಿದ್ದಲ್ಲ ಅಭಿಜಿತ್ ಅವ್ರು ಇವರೇ. ಹಾಂ ಸರ್ ನಲ್ಲ ಇರ್ಕ ಸರ್, ரொம்ப ಸ್ಮಾರ್ಟು. ಓಕೆ ಸರ್, ಕರೆಕ್ಟಾಗಿರ್ಕ ಸರ್ ಬ್ರದರ್ ಕರೆಕ್ಟಾಗಿರೋರು. ಆದರೆ ಹೊರಗೆ ಬಂದು ನಾವು ಯಜಮಾನ್ತ ಒಂದು ಪಿಕ್ಚರ್ ಮಾಡ್ತಾಯಿದ್ದೀವಿ, ವಿಷ್ಣು ಸರ್, ಶಶಿಕುಮಾರ್, ನೀನಮ್ಮ ಅಂದರು. ಖುಷಿ ಆಯಿತು. ಓಕೆ ಸರ್, ಅವ್ರ ಬ್ರದರ್ ಪಾತ್ರ ಹೇಗಿದೆ ಸರ್? ಪಾತ್ರ ಸೂಪರಾಗಿದೆ, ಫಸ್ಟ್ ಕ್ಲಾಸ್. ಸರಿ ಬಿಡಿ ಸರ್, ಬ್ರದರ್ ಕ್ಯಾರೆಕ್ಟರ್ನ ನಾನು ಮಾಡ್ತೀನಿ. ತಮಿಳಲ್ಲಿ ಸೂಪರ್ ಹಿಟ್ ಆಗಿರೋ ವಾನತೆ ಪೋಲಪ್ಪ ಅದು. ಆಯಿತು ಸರ್, ಓಕೆ. ನಾಳೆ ಬೆಳಿಗ್ಗೆ ಒಂಚೂರು ಇದಕ್ಕೆ ಬಂದುಬಿಡ್ತೀಯಾ ಆಕಾಶ ಆಡಿಯೋಗೆ? ಯಾಕೆ ಸರ್? ವಿಷ್ಣು ಸರ್ ಬರ್ತಾಯಿದ್ದಾರೆ, ಒಂದು ಸರಿ ಹೇಳ್ಬಿಡ್ತೀನಿ, ಪರಿಚಯ ಮಾಡಿಸ್ತೀನಿ. ಬಂದರು, ಕ್ಯಾಪ್ ಹಾಕೊಂಡು, ಹಿಂಗೆ ಈ ಸಿಕ್ಕ ಕ್ಯಾಪ್ ಹಾಕೊಂಡು ಬಂದರು. ನಮಸ್ಕಾರ ಸರ್ ಅಂದೆ. ಸಕಲ ಮಾಡ್ತೀರ ಸರ್. ಸರಿ ಒಳಗೆ ಬಂದರು.
ಕಂಗ್ರಾಟ್ಸ್ ಅಂದರು. ಸರ್ ಅಂದೆ, ನನ್ನ ಜೊತೆ ಮಾಡ್ತಾ ಇದ್ದೀರಿ ಯಜಮಾನ ಅಂದು ಹೊಟ್ಟೋಗ್ಬಿಟ್ರು. ಇಷ್ಟೇ ರಘು ಮಾತಾಡಿದ್ದೆವು. ಯಜಮಾನ ಸೆಟ್ಟಲ್ಲಿ ಫ್ರಮ್ ದಿ ಡೇ ಒನ್ನಿಂದ ಅಂಟಿಲ್ ಲಾಸ್ಟ್ವರೆಗೂ ಅವ್ರು ನನ್ನನ್ನು ಹೆಂಗೆ ತೊಗೊಂಡ್ಬಿಟ್ರು ಮನಸ್ಸಿಗೆ ಅಂದರೆ ಗೊತ್ತೇ ಇಲ್ಲ. ಇಷ್ಟೇ ಗ್ಯಾಪ್ ಇದ್ದವರು ಎವ್ರಿ ಡೇ ಸೆಕೆಂಡ್ ಬೈ ಸೆಕೆಂಡ್ ಇಂಟರ್ನಲ್ ಟ್ರಾವೆಲ್ ಆಗೋರು. ಪರ್ಸ್ನಲ್ ಎಲ್ಲ ಹೇಳೋರು. ಪರ್ಸನಲ್ ಅವ್ರಿಗೆ ಏನೇನು ಖುಷಿಯಾಗಿತ್ತು, ಏನೇನು ನೋವಾಗಿತ್ತು, ಕೆಲವೊಂದು ನಾನು ಹೇಳಲ್ಲ, ಎಲ್ಲ ಶೇರ್ ಮಾಡು. ನಿಜವಾದ ಅಣ್ಣ ಆಗ್ಬಿಟ್ರು. ಯಜಮಾನನಲ್ಲಿ ಅಂತಂದರೆ ನಮ್ಗೆ ಇವತ್ತಿಗೂ ಒಂದು ಕ್ಲಾಪ್ಸ್ ಬರೋ ಸೀನ್ ಅಂತಂದರೆ ಕಾಲಿಡ್ಕೊಂಡು ಅದೊಂದು ಸೀನು ನನಗೆ ಪರ್ಸ್ನಲಿ ನನಗೆ ತುಂಬ ಎಮೋಟ್ ಆಗೋದಂತಂದರೆ, ನೀವು ಅಷ್ಟು ನಾಚ್ಕೊಳ್ಳೋಂಥ ಕ್ಯಾರೆಕ್ಟ್ರು ಆ ಪ್ರೇಮನಿಗೆ ಅದಕ್ಕೆ ಅಂತಿರಲ್ಲ ಜುಮ್ ಅಂದ್ಬಿಡ್ತೀನಿ ಸರ್ ನೋಡಿ. ಅದರಲ್ಲಿ ಒಂದು ಶಾರ್ಟು ಅವರೇ ನಂಗೆ ಹೇಳ್ಕೊಟ್ರು. ವಿಷ್ಣು ಸರ್ ಹೇಳ್ಕೊಟ್ರು. ಒಂದು ಅದಕ್ಕೆ ನನಗೂ ಊಟಕ್ಕೆ ಬಡಿಸಿದ ಒಂದು ಶಾರ್ಟ್. ನಾನು ಅದನ್ನು ಆ್ಯಕ್ಟ್ ಮಾಡಿದೆ. ಒಂದು ನಿಮಿಷ ಅಭಿ ಅದಕ್ಕೆ ಹಿಂಗನ್ನಿ ಸಾಕು, ಇಷ್ಟಲ್ಲಿ ಸಾಕು, ಜಾಸ್ತಿ ಬೇಡ. ಅವ್ರು ಡೈರೆಕ್ಟ್ ಮಾಡಿದ್ದು, ಅವ್ರು ಹೇಳ್ಕೊಟ್ಟಿದ್ದು. ವಿಷ್ಣು ಸರ್ ಅವ್ರು ಹೇಳ್ಕೊಟ್ಟು ಶಾರ್ಟ್. ಯಾಕೆ ನಾನು ಅವ್ರು ಹೇಳ್ಕೊಟ್ಟಿದ್ದು ಹಂಗೆ ಮಾಡಿದೆ. ಅಷ್ಟರಲ್ಲೇ ಚೆನ್ನಾಗಿ ಕಾಣುತ್ತೆ ಅದು ನೋಡಿ. ಅದು ಹಮ್ಮಾಕ್ಬಿಟ್ರು ಆ ಶಾರ್ಟ್ಗೆ. ಆರ್ ಅದು ಆ ಶಾರ್ಟ್ ಅವ್ರು ಹೇಳ್ಕೊಟ್ಟಿದ್ದು. ಅದಕ್ಕೆ ನನಗೂ ಬಟ್ಟಿ ಅಂತ ಸರ್. ವಿಷ್ಣು ಸರ್ ಅಂದರೆ ಮೌನಿ ಅಂತಾರೆ, ಅವರೊಬ್ಬರು ಜ್ಞಾನಿ ಅಂತಾರೆ, ಅವರೊಬ್ಬರು ಧ್ಯಾನಿ ಅಂತಾರೆ. ನಾನು ಆ ಥರ ಅವ್ರವ್ರಿಗೆ ತಕ್ಕಾಗಿ ವಿಷ್ಣು ಸರ್ನ ಎಲ್ಲರೂ ಡಿಫೈನ್ ಮಾಡ್ಕೊಂಡು ಹೋಗ್ತಾರೆ. ಅಭಿಜಿತ್ ಅವ್ರು ಹೇಗೆ ಡಿಫೈನ್ ಮಾಡಿದ್ರೆ? ಅದು ಹೇಳಿದ್ರಲ್ಲ, ಮೌನಿ, ಧ್ಯಾನಿ ಏನೇನಿದೆ ಎಲ್ಲ ದಾನಿ. ಒಂದು ಯೂನಿವರ್ಸಿಟಿ ಅವರು ಆಯಿತಾ, ಎಲ್ಲದಕ್ಕೆ ಈಸ್ ಎ ವೆರಿ ಗುಡ್ ಕಾಮಿಡಿ. ಅವ್ರ ಜೊತೆ ಇದ್ದರೆ ನೀವು ಯಾರೂ ಇಲ್ಲ ಅಂತ ಗೊತ್ತಾಗ್ಬಿಟ್ಟು ಅದು ನಂದು ಜಾಗ ಅಂತ ಗೊತ್ತಾಗ್ಬಿಟ್ರೆ ನೀವು ಹೆಡ್ಡೇಕ್ ಮಾತ್ರೆ ತೊಗೋಬೇಕು ಹೋಗಿ. ಅಷ್ಟು ನಗ್ಸೋರು. ಎಲ್ಲರ ಕಣ್ಣಲ್ಲಿ ನೀರು ಹೋಗ್ಬಿಟ್ಟು ಮಾತ್ರೆ ತಲೆನೋವು ಮಾತ್ರೆ ತೊಗೊಂಡ್ರೇ ಕಮ್ಮಿ ಆಗೋದು, ಅಷ್ಟು ನಗ್ಸೋರು. ಅಂಥ ಒಂದು ಹ್ಯೂಮರ್ ಸೆನ್ಸು ಅಸಾಧ್ಯ, ಹಾರಿಬಲ್, ಅಷ್ಟು ಕಾಮಿಡಿ. ಆಮೇಲೆ ವಿಚಾರವಂತ. ಆಮೇಲೆ ಡೇ ಬೈ ಡೇ ಅವರು ಸ್ಪಿರಿಚುವಲ್ ತುಂಬ ಟ್ರಾವೆಲ್ ಮಾಡ್ಬಿಟ್ರು, ವೆರಿ ಡೀಪ್ ಹೋಗ್ಬಿಟ್ರು. ಅದನ್ನು ಅವರು ಸ್ಪಿರಿಚುವಲ್ ಅವನ್ನ ತೊಗೊಂಡು ಅವರು ಸ್ಪಿರಿಚುವಲ್ ತೊಗೊಂಡು ನನಗೆ ಇವತ್ತು ಪ್ರಶ್ನೆನೇ ಎವ್ರಿ ಸೆಕೆಂಡ್ ಹೋಗ್ತಾ ಫುಲ್ ಇನ್ ಡೆಪ್ತ್ ಹೋಗ್ಬಿಟ್ರು. ವಿಷ್ಣು ಸರ್ದು ತುಂಬ ಒಂದು ಲಿಂಕ್ ಇದೆ. ಅದನ್ನ ಹೇಳೋಕ್ಕೆ ಮುಂಚೆ ಇದೊಂದು ಹೇಳ್ಬಿಟ್ಟು ನಾನು ಆ ಪ್ರಶ್ನೆಗೆ ಬರ್ತೀನಿ. ಅಂದರೆ ನಾನು ಅವಾಗ ನಿಮ್ಮ ಜೊತೆ ಸ್ವಲ್ಪ ಸಂಪರ್ಕಕ್ಕೆ ಬಂದಂಥ ಸಮಯ 98, 99 ಅಂತ ಕಾಣುತ್ತೆ. ನೀವು ಸಿನಿಮಾಯಿಂದ ಅವಾಗ ಬ್ರೇಕ್ ತೊಗೊಂಡಂಥ ಸಮಯ, ಅಂದರೆ ಸಾಕು ಈ ಮೊನೋಟನಸ್ ಕ್ಯಾರೆಕ್ಟರ್ಸು ಬೇರೆದು ಮಾಡೋಣ. ಆಗ ನಿಮ್ಮ ಭಾಗಕ್ಕೆ ಬಂದಿದ್ದೆ ಉದಯ ಟಿವಿ ಅಕ್ಷರಮಾಲೆ. 98 ಆ ಟೈಮಲ್ಲೇ ನಾನು ನಿಮಗೆ ಸಂಪರ್ಕಕ್ಕೆ ಬಂದಿದ್ದು. ಅಕ್ಷರಮಾಲೆ 17-18 ವರ್ಷ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಕಾರ್ಯಕ್ರಮ. ಅಂದರೆ ಸ್ನೇಹಿತರೆ, ಇಲ್ಲಿ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಅಭಿಜಿತ್ ಅವರು ಸಂಗೀತಗಾರರಲ್ಲ, ಅವ್ರಿಗೆ ಹಾಡು ಗೊತ್ತಿರಲಿಲ್ಲ. ಅವರು ಜನಗಳ ಮೂಲಕ ನೀವು ಹಾಡೋದನ್ನ ನೋಡಿ ಅವ್ರು ಹಾಡು ಕಲ್ತಿದ್ದು. ನಮ್ಮ ರಾಜನ್ ಅವರ ಹತ್ರನೂ ತಾವು ಟ್ರೈನ್ ಮಾಡಿ ಆಮೇಲಿಂದ ಲೇಟರ್ ಸ್ಟೇಜಸ್ ಅದನ್ನು ಕೇಳ್ಪಟ್ಟೆ. ಆ ಅಂತಾಕ್ಷರಿ ಕಾರ್ಯಕ್ರಮ ಸ್ನೇಹಿತರೆ, ಎಷ್ಟು ಜನ ಗೊತ್ತಿರೋ, ಇಟ್ ವಾಸ್ ಎ ಟಿಕೆಟಿಂಗ್ ಶೋ. ಅದು 200 ರೂಪಾಯಿನೋ, 8,000, 10,000, 12,000 ಹೀಗೆ ಜನಗಳು ಸೇರೋರು. ಇವರು ಊರೂರಿಗೆ ಪ್ರೋಗ್ರಾಮ್ ಮಾಡೋಕೆ ಹೋದಾಗ ಇನಿಷಿಯಲಿ ಕಂಠೀರವ ಸ್ಟುಡಿಯೋದಲ್ಲಿ ಮಾಡೋರು, ಆಮೇಲಿಂದ ಊರೂರಿಗೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ವಿಷ್ಣು ಸರ್ ಎಷ್ಟು ದೊಡ್ಡ ಮನುಷ್ಯ ಅಂತಂದರೆ, ನಿಮಗೆ ಅದರಿಂದ ವರಮಾನ ಜಾಸ್ತಿ ಆಗಲಿ ಅಂತ ಹೇಳಿದ್ರಂತೆ. ಅದ್ರ ಬಗ್ಗೆ ನೀವೇ ಹೇಳಿ ಸರ್. ನಾನು ಹೇಳೋದು, ಅವರು ಈ ಸೌಂದರ್ಯ ಜಗದೀಶ್ ಅಂತ ಇದ್ರು. ಹೋಗ್ಬಿಟ್ರಲ್ಲ ಅವ್ರು ಹೋದ್ರಲ್ಲ, ಅವ್ರನ್ನ ಪರಿಚಯ ಮಾಡಿಸಿದ್ದಾನೆ. ಅವರೊಂದು ವಿನ್ ಟಿವಿ ಅಂತ ಓಪನ್ ಮಾಡಿದ್ರು. ವಿನ್ ಟಿವಿ ಆ ಟೈಮಲ್ಲಿ ವಿಷ್ಣು ಸರ್ ಗೆಸ್ಟ್. ಅದಕ್ಕೆ ಅವ್ರನ್ನ ಪರಿಚಯ ಮಾಡಿಸಿದೆ. ವಿನ್ ಟಿವಿ ಇನಾಗ್ರೇಷನ್ಗೆ ಗೆಸ್ಟಾಗಿ ಬರಬೇಕು ಅಂದರು. ಅವ್ರು ಹಿಂಗೆ ಕೇಳಿದಾಗ ನಾನು ನೋಡಿರು. ಸರ್ ಬನ್ನಿ ಸರ್ ಅಂದೆ. ಓಕೆ, ನನ್ನ ರಿಕ್ವೆಸ್ಟ್ ಏನು ಮಾಡಿದ್ರು, ನಾನು ಬರ್ತೀನಿ ಹೋಗಿ. ಸರ್ ನಿಮ್ಮ ಕಂಡ್ರೆ ಪ್ರಾಣ ಸರ್. ವೆರಿ ಗುಡ್. ಆಮೇಲೆ ಅಯ್ಯೋ ಸರ್, ನಿಮ್ಗೆ ಏನು ಮಾಡಿದ್ರು ಏನು ಇದು ಸಾಲದು ಸರ್, ನನಗೇನು ಮಾಡಬೇಡಿ, ನೀವೇನಾರು ಮಾಡಿದ್ರೆ ಅಭಿಜಿತಿಗೆ ಮಾಡಿ. ತುಂಬ ಕನಸಿಟ್ಕೊಂಡು ಒಂದು ಸಂಸಾರ ಸಾಕ್ಕೊಂಡು ಹೋಗ್ತಾ ಇದ್ದಾನೆ. ನೀವೇನಾದ್ರು ಮಾಡಬೇಕು ಅಂತಿದ್ರೆ ನನಗೆ ಮಾಡಬೇಡಿ, ಅವ್ರಿಗೆ ಮಾಡಿ ಆಯಿತಾ. ನನ್ನ ಆಯುಷೆಲ್ಲ ನಿಮಗೆ ಬರಲಿ, ನಂದು ಎಲ್ಲ ನಿಮಗೆ ಬರಲಿ ಅಂತ ಹರಿಸೋರು ಅವರು. ಅಷ್ಟು ನಮ್ಮ ಪ್ರೀತಿ, ಅದು ಪ್ರೀತಿಯ ಅದು ಎಕ್ಸ್ಟ್ರೀಮ್ ಅಂತಾರಲ್ಲ. ಹೀಗೆ ಒಂದ್ಸಲ ಅಕ್ಷರಮಾಲೆ ಕಾರ್ಯಕ್ರಮ ನಡೆಯೋಕಾರೆ, ಅಭಿ ಏನು ನಿಮಗೆ ಪೇಮೆಂಟು ಸರ್? ಇಲ್ಲ ಸರ್, ನನಗೆ ಪರ್ ಎಪಿಸೋಡು ಇಷ್ಟು ಅಂತ ಕೊಡ್ತಾರೆ. ಪರ್ ಡೇ 4 ಎಪಿಸೋಡ್ ಮಾಡ್ತೀವಿ. ಅದು ಒಂದು ತಿಂಗಳು ಟ್ರಾವೆಲ್ ಆಗುತ್ತೆ. ಆ 4 ಎಪಿಸೋಡು ಎವ್ರಿ ಮಂತ್ ಬರುತ್ತೆ. ಒಂದು ಕೆಲಸ ಮಾಡಿ, ಉದಯ ಟಿವಿಲಿ ಪರ್ಮಿಷನ್ ತೊಗೊಳ್ಳಿ, ಒಂದು ದಿನ ಒಂದು ಊರಲ್ಲಿ ಅದಿಷ್ಟು ಪ್ರೋಗ್ರಾಮ್ ಪೇಮೆಂಟ್ ನಿಮಗೆ ಮಾಡ್ಕೊಳ್ಳಿ. ಒಂದಿನ ನಾನು ಬರ್ತೀನಿ, ಅಲ್ಲಿ ವಿಷ್ಣುವರ್ಧನ್ ಬರ್ತಾ ಇದ್ದ ಅನೌನ್ಸ್ ಮಾಡಿ, ಬಡೋ ಪೇಮೆಂಟಲ್ಲಿ ನಿಮ್ಗದು ಆ ಥರ ಪರ್ಮಿಷನ್ ತೊಗೊಳ್ಳಿ, ನಾನು ಬರ್ತೀನಿ. ಯಾರು ಹೇಳ್ತಾರೆ ಸರ್? ಅವ್ರು ಹೇಳಿದರು ಸರ್, ಅವ್ರು ಹೇಳಿದರು. ಅದೇ ಇಲ್ಲಿ ನಾನು ಅದನ್ನು ಬಳಸ್ಕೊಳ್ಳಿಲ್ಲ. ನೀವು ಯಾವತ್ತೂ ಬಳಸ್ಕೊಳ್ಳಿಲ್ಲ. ಆದರೆ ನಾನು ಹೇಳ್ತಿರೋದು ಮಾಡಿದರೆ ಬಂದಿರೋರು. ನಾನು ಅಕಸ್ಮಾತ್ ದಿನ ಮಾತಾಡಿ ಟಿ ವಿಲಿ ಮಾತಾಡಿದರೆ
ಉದಯ ಟಿ ವಿಲಿ ಒಪ್ಕೊಂಡಿರೋದು ಆ ಸ್ಟೆಪ್ಪೇ ತಗೊಳ್ಳಿಲ್ಲ. ನಾನು ತಗೊಳ್ಳಿಲ್ಲ ಸರ್. ನನಗೆ ಆ ಸೆಕೆಂಡ್ ನನಗೆ ಈ ಮನುಷ್ಯ ಎಷ್ಟು ಗ್ರೇಟ್ ಅನ್ನಿಸ್ತು ಅಷ್ಟೇ ನನಗೆ. ಎಂತ ಗ್ರೇಟ್ ಅಲ್ಲ, ಏನು ಪ್ರೀತಿ ಮಾಡಿರಿ ಹಿಂಗೆ ಮಾಡೋದು ಅದನ್ನು ಹೇಳಿದರು ಆಯಿತಾ. ಆಮೇಲೆ ಜೋಡಿ ನಂಬರ್ 1 ನಾವು ಪ್ರೊಡ್ಯೂಸ್ ಮಾಡಿ ರಿಲೀಸ್ ಮಾಡೋಕ್ಕೆ ಹೊರಟಾಗ ನನ್ನ ವೈಫ್ ನಿಮ್ಮ ಆಶೀರ್ವಾದ ಇರಬೇಕು ಸರ್. ಅದು ನನಗೆ ನಾನು ಅಭಿಜಿತ್ಗೆ ನಾನು ಏನು ಮಾಡಿದ್ರು ನನಗೆ ಸಮಾಧಾನ ಇಲ್ಲ. ಐ ಲವ್ ಹಿಮ್, ಐ ರೆಸ್ಪೆಕ್ಟ್ ಹಿಮ್, ಸಚ್ ಎ ವಂಡರ್ಫುಲ್ ಮ್ಯಾನ್. ಹಾಗಾದರೆ ಸರ್ ನಮ್ಮ ಬ್ಯಾನರ್ ನೀವು ಆ್ಯಕ್ಟ್ ಮಾಡಬೇಕು ಸರ್. ನೀವು ಏನು ಕೊಡ್ತೀರೋ ನಾನು ಇಷ್ಟು ಕೊಡಿ ಅಂತ ಕೇಳಲ್ಲ. ಲಿಟ್ರಲಿ ಐ ಆಮ್ ಟೆಲಿಂಗ್, ನೀವು ಏನು ಪೇಮೆಂಟ್ ಕೊಟ್ಟರು ನಾನು ತೊಗೋತೀನಿ, ಅಭಿಜಿತ್ಗೋಸ್ಕರ ಮಾಡ್ತೀನಿ, ನಿಮ್ಮ ಬ್ಯಾನರ್ ಆ್ಯಕ್ಟ್ ಮಾಡ್ತೀನಿ ಅಂತ ಅವ್ರು ಹೇಳಿದರು. 2009 ಸೆಪ್ಟೆಂಬರ್ 2009 ಆ ಟೈಮಲ್ಲಿ ಅವಾಗ ನಾವು ಡಿಸೈಡ್ ಮಾಡಿದ್ವಿ ಇಷ್ಟು ಜನ ಹಾಕೊಂಡು ಪಿಕ್ಚರ್ ಮಾಡಬೇಕು ಅಂತ ಕತೆ ಬರೀ ಸ್ಟಾರ್ಟ್ ಮಾಡಿದ್ವಿ 2009. ನಾನು ಹಿಂಗಂದೆ ಆಗ್ತಾ ಈಗ ಮತ್ತೆ ತಿರುಗಿ ನೋಡ್ತೀನಿ ಅಂದ್ಕೊಂಡೇ ಇದ್ದಾರೆ. ಲಿಟರಲಿ ಐ ಆಮ್ ಟೆಲಿಂಗ್ ಯು, ಎಷ್ಟೊತ್ತು ಕೈ ಬಿಸಿಯಾರಿ ಗೊತ್ತಾ. ನನಗೆಲ್ಲ ಒಂದು ಕಡೆ ಸರಿ ಗೊತ್ತಾಗಿದೆ. ಮತ್ತೆ ನಾನು ಅಭಿಜಿತ್ ನೋಡಲ್ಲ, ಮತ್ತೆ ನಮ್ಮವ್ರು ಯಾರು ನೋಡಲ್ಲ, ಇದೇನೋ ಅವ್ರಿಗೆ ಪ್ರಿಡಿಕ್ಷನ್ ಆಗೋಗ್ಬಿಟ್ಟಿದೆ. ಅವ್ರು ದೈವ ಮಾನವ ಸರ್, ನೋಡೋದು